ನಾನು ವಿದೇಶಕ್ಕೆ ಹೋಗಿದ್ದೇನೆ, ಬೇರೆಯವರದ್ದು ಗೊತ್ತಿಲ್ಲ, ಯಾರ್ಯಾರು ಅಂತ ಫ್ಲೈಟ್ ಹತ್ತಿದಾಗ ಗೊತ್ತಾಗುತ್ತೆ. ಬೆಂಗಳೂರಲ್ಲಿ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹೇಳಿಕೆ ಇದು. ನಾನು ವಿದೇಶಕ್ಕೆ ಹೋಗ್ತಾ ಇದ್ದೇನೆ, ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಫ್ಲೈಟ್ ಹತ್ತಿದಾಗಲೇ ಗೊತ್ತಾಗುತ್ತೆ ಯಾರು ಬರ್ತಾರೆ ಅಂತ. ಬೆಂಗಳೂರಲ್ಲಿ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಹೇಳಿಕೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀವಿ, ನಮ್ಮಲ್ಲಿ ಯಾವ ಗೊಂದಲ ಇಲ್ಲ, ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ಬೆಂಬಲ ಅಷ್ಟೇ. ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಇಬ್ಬರು ನಮ್ಮ ನಾಯಕರೇ, ಯಾರು ನಮಗೆ ಕಾಲ್ ಮಾಡಿಲ್ಲ, ಟೂರ್ ಬೇಡ ಅಂದಿಲ್ಲ. ಹಾಗೇನಾದ್ರೂ ಬೇಡ ಅಂದ್ರೆ ಹೀಗೆ ವಾಪಸ್ ಆಗ್ತೇವೆ, ಪ್ಯಾಕ್ ಮಾಡಿರೋ ಬ್ಯಾಗ್ ತಗೊಂಡು ವಾಪಸ್ ಬರ್ತೇವೆ. ನಾವು ಸ್ವಂತ ಖರ್ಚಿನಿಂದಲೇ ಟೂರ್ಗೆ ಹೋಗ್ತಾ ಇರೋದು, ಸರ್ಕಾರದ ದುಡ್ಡಿನಲ್ಲಿ ನಾವು ವಿದೇಶ ಪ್ರವಾಸಕ್ಕೆ ಹೋಗ್ತಿಲ್ಲ. ನಾನು ವಿದೇಶಕ್ಕೆ ಹೋಗ್ತಿದ್ದೇನೆ, ಬೇರೆಯವ್ರದ್ದು ಗೊತ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಈ ವಿದೇಶಿ ಟೂರ್ ಇದೆಯಲ್ಲ, ಇದು ಹೆಚ್ಚಾಗಿ ಈಗ ಚರ್ಚೆಯನ್ನ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅದೇನು ಗೊತ್ತಿಲ್ಲ, ನಾನು ಹೋಗ್ತಾ ಇದ್ದೀನಿ ಸಾಯಂಕಾಲ 12 ಗಂಟೆಗೆ ಇದೆ. ನಿಮ್ಮಲ್ಲಿ ಬಂದಿಲ್ಲ, ನಮ್ಮಲ್ಲಿ ಏನು ನಾಯಕತ್ವ ಬಂದರೆ ಇಲ್ಲ. ನಮ್ಮಲ್ಲಿ ಏನು ಇಬ್ರು ಆರಾಮ್ ಹಬ್ಬ ಅವ್ರ ಮನೆ ಅವ್ರು ಊಟ ಮಾಡಿ ಬಂದ್ರೆ ಇವ್ರ ಮನೆಗೆ ಊಟ ಮಾಡಿ ಹೈಕಮಾಂಡ್ ಹೇಳಿದ್ ಕೇಳ್ತೀನಿ. ಏನ್ ನಾಯಕ ಏನು ಗೊಂದಲ ಇಲ್ಲ. ನಮಗಂತೂ ಇವತ್ತಿನ ನೀವು 1 ವರ್ಷ ಆಗಿ ನಾಯಕತ್ವ ಗೊಂದಲ ನೀವು ಹೇಳ್ತಾ ಇದ್ದೀರಿ. ಏನಾದ್ರೂ ಆಗ್ಯದ? 2 ವರ್ಷ ಗುಂಪುಗಾರಿಕೆ ಆಗ್ಯದ? ಏನೂ ಇಲ್ಲ. ನೋಡ್ರಿ, ಹೈಕಮಾಂಡ್ ಏನ್ ಹೇಳ್ತಾರ ಕೇಳ್ತಾ ಇಬ್ರು ಒಪ್ಕೊಂಡ್ರ ನಮ್ಮ ನಾಯಕರುಗಳು. ಇದ್ರ ಏನ್ ನಾಯಕತ್ವ ಗೊಂದಲದ? ಟೂರ್ ವೈಯಕ್ತಿಕ ಹೋಗ್ಬೋದು, ಅದು ಅವ್ರ ಫ್ಯಾಮಿಲಿ ಹೋಗ್ತಾರೆ. ಏನು ಗೊತ್ತಾಗಿಲ್ಲ ನನಗೆ, ನಾನು ಹೋಗ್ತೇನೆ, ಫ್ಯಾಮಿಲಿ ಹೋಗ್ತೇನೆ. ಅವ್ರು ಯಾರ್ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ. ನಾನು ವೈಯಕ್ತಿಕ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ನಾವು ರಾತ್ರಿ ಕಲ್ತ ಗೊತ್ತಾಗ್ತದೆ ಹೆಂಗ ನಾನು ಲಿಸ್ಟ್ ನೋಡಿದ್ ಯಾರ್ಯಾರು ಬರ್ತಾರೋ ಯಾರು ಬಿಡ್ತಾರೋ. ಯಾರ್ಯಾರು ನೀವೇನೋ ಈ ಟಿವಿ ಹಿಡಿಯೋನ ನಾಯಕ ಗೊಂದಲ ಬಿಡ್ತಾರೆ. ನಮ್ಮಲ್ಲಿ ಏನು ಗೊಂದಲ, ಒಂದೇ ನಾಯಕತ್ವ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನ್ ಹೇಳ್ತಾರೆ, ಯಾರ ಬೆಂಬಲ ಇರುತ್ತೆ, ಯಾರು ಒಳಗೆ ನೋಡಿ ಬಂದಾರನ್ರಿ, ಯಾರ ಬೆಂಬಲ ಯಾರು ನೋಡಿ ಬಂದಾರ, ನಾವ್ ಯಾರ ಬೆಂಬಲ ಯಾರಿಗೆ ಗೊತ್ತಾಗ್ತದೆ. ನಮ್ ಬೆಂಬಲ ಹೈಕಮಾಂಡ್ ಏನ್ ಹೇಳ್ತದೆ ಅದು ಅಷ್ಟಕ್ಕೆ, ಹೈಕಮಾಂಡ್ಗೆ ಬೆಂಬಲ. ಎಲ್ಲರೂ ಹೈಕಮಾಂಡ್ಗೆ ಬೆಂಬಲ. ನೋಡ್ರಿ, ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಪಕ್ಷದ ಅವರಿಬ್ರು ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಿ. ನಮ್ಮ ನಾಯಕರೆಲ್ಲರೂ ಹೈಕಮಾಂಡ್ ಹೇಳ್ತಾ ಕೇಳ್ತೀವಿ. ಏನ್ ಯಾರು ಮಾಡಿಲ್ಲ, ಯಾರು ಬೇಡ ಅಂತ ಹೇಳಿಲ್ಲ. ಮೊನ್ನೆ ಹೇಳಿ ನಿಮ್ಗೆ, ಹೈಕಮಾಂಡ್ ಯಾರು ಬೇಡ ಅಂದ್ರೆ ಇಲ್ಲೇ ಬಿಟ್ಬಿಡ್ತೀವಿ. ಅದು ಹಾಕೊಂಡು ಹಿಂಗೆ ಹೋಗ್ತಾರೆ. ನನಗೆ ಗೊತ್ತಿಲ್ಲ. ಪಶುಸಂಗೋಪನೆ ಮಿನಿಸ್ಟರ್ ಹೇಳ್ಯಾರಲ್ಲ, ನನಗೇನು ಸಂಬಂಧ ಇಲ್ಲ. ನೋಡ್ರಿ, ಗೌರ್ಮೆಂಟ್ ನಾಗ 1 ಪೈಸೆ ಖರ್ಚು ಬಿದ್ರು ಲೆಕ್ಕ ಸಿಗ್ತದೆ, ಎಲ್ಲಿಗೆ ಹೋಗಲ್ಲ. ತೆಗೆದು ನೋಡ್ರಿ, ಆಮೇಲೆ ಅದ್ರ ಮ್ಯಾಗ ಚಾರ್ಜ್ ಮಾಡಿ. ಅದೇನು ಗೊತ್ತಿಲ್ಲ ನನಗೆ, ನಾನು ಹೋಗ್ತಾ ಇದ್ದೀನಿ.